ನೆಪೋಲಿಯನ್ ಹಿಲ್ ರವರು ವಿಶ್ವದ 500 ಅತ್ಯಂತ ಸಕ್ಸಸ್ಫುಲ್ ವ್ಯಕ್ತಿಗಳ ಇಂಟರ್ವ್ಯೂ ಮಾಡಿ ಅದರಿಂದ ದೊರೆತ ಮಾಹಿತಿಯಿಂದ ಈ ಪುಸ್ತಕವನ್ನು ಬರೆದಿದ್ದರು. ಇದನ್ನು ಮಾಡಲು ಅವರಿಗೆ ಬರೋಬ್ಬರಿ 20 ವರ್ಷಗಳನ್ನು ಮೀಸಲಿಡಬೇಕಾಗಿ ಬಂತು. ಈ ವಿಡಿಯೋದಲ್ಲಿ ನೆಪೋಲಿಯನ್ ಹಿಲ್ ರವರಿಂದ ಬರೆಯಲ್ಪಟ್ಟ ಫೇಮಸ್ ಬುಕ್ ಥಿಂಕ್ ಆ್ಯಂಡ್ ಗ್ರೋ ರಿಚ್ ದಲ್ಲಿನ ಮೊದಲ ಪ್ರಿನ್ಸಿಪಲ್ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಿನ್ಸಿಪಲ್ ನಂಬರ್ 1, ಡೀಪ್ ಡಿಸೈರ್ ಅಂದರೆ ಒಂದು ಕೆಲಸ ಮಾಡಲು ಬೇಕಾದ ತೀವ್ರ ಇಚ್ಛೆ ಅಥವಾ ತೀವ್ರವಾದ ತುಡಿತ. ಒಬ್ಬ ವ್ಯಕ್ತಿ ಯಶಸ್ವಿಯಾಗಬೇಕಾದರೆ ತಾನು ಯಶಸ್ವಿ ಆಗಲೇಬೇಕೆಂಬ ಪ್ರಬಲ ಇಚ್ಛೆ ಅಥವಾ ಹಂಬಲ ಅವನಲ್ಲಿರಬೇಕು. ಏಕೆಂದರೆ ಆಸೆ ಅಥವಾ ಹಂಬಲ ಎಂಬುದೇ ಯಶಸ್ಸಿನತ್ತ ಮೊದಲ ಹೆಜ್ಜೆ. ಕೆಲಸ ಮಾಡಬೇಕೆಂಬ ಹಂಬಲ ಇಲ್ಲದಿದ್ದರೆ ನಾವು ಕೆಲಸವನ್ನು ಮುಂದೂಡುತ್ತಾ ಇರುತ್ತೇವೆ. ಅನೇಕ ಜನ ಹೇಳ್ತಾರೆ, ನನಗೆ ಶ್ರೀಮಂತನಾಗಬೇಕು ಎಂಬ ಆಸೆ ಇದೆ, ನನಗೆ ಸ್ಟೇಟ್ಗೆ ರ್ಯಾಂಕ್ ಬರಬೇಕು ಅಂತ ತುಂಬ ಆಸೆ ಇದೆ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಆದರೆ ಕೇವಲ ಆಸೆ ಇರುವುದರಿಂದ ಅದನ್ನು ಪಡೆಯಲು ಸಾಧ್ಯವಿಲ್ಲ. ಬದಲಾಗಿ ಅದರ ಬಗ್ಗೆ ನಮ್ಮಲ್ಲಿ ಆ ಕೆಲಸವನ್ನು ಸಾಧಿಸಲೇಬೇಕೆಂಬ ತೀವ್ರ ಇಚ್ಛೆ ಇರಬೇಕು. ಆ ತೀವ್ರ ಇಚ್ಛೆ ನಿಮ್ಮನ್ನು ಆ ಗುರಿಯನ್ನು ತಲುಪಲು ಬೇಕಾದ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ಮತ್ತು ಆ ಮಾರ್ಗದಲ್ಲಿ ಸಿದ್ಧತೆಯೊಂದಿಗೆ ಸಾಗುವಂತೆ ಪ್ರೇರೇಪಿಸುತ್ತದೆ. ಯಾವುದೇ ಮಾರ್ಗದಲ್ಲಾಗಲಿ ತೀವ್ರ ಇಚ್ಛೆಯಿಂದ ಮುನ್ನುಗ್ಗಿದಾಗ ಆ ಮಾರ್ಗದಲ್ಲಿ ಯಶಸ್ಸು ನಮಗಾಗಿ ಕಾಯುತ್ತಾ ಇರುತ್ತದೆ. ಇಲ್ಲಿ ನಿಮಗೆ ಒಂದು ವಿಷಯ ಸ್ಪಷ್ಟಪಡಿಸಬೇಕು. ಆಸೆನೇ ಬೇರೆ ಮತ್ತು ತೀವ್ರ ಇಚ್ಛೆನೇ ಬೇರೆ. ಆಸೆ ಎಂದರೆ ಯಾವುದೇ ಒಂದು ವಸ್ತುವನ್ನು ಅದು ನನಗೆ ಬೇಕು ಎಂದು ಬಯಸುವುದು. ಅದು ಬೇಕೋ ಬೇಡವೋ ಎಂಬುದರ ಬಗ್ಗೆ ನೀವು 100% ಶೂರ್ ಆಗಿರಲ್ಲ. ಅದು ಸಿಕ್ಕರೆ ಓಕೆ, ಇಲ್ಲಾಂದರೆ ಬೇರೆ ನೋಡೋಣ ಅಂತಿದ್ರೆ ಅದು ಆಸೆ. ಅದೇ ಇನ್ನೊಂದೆಡೆ ತೀವ್ರ ಇಚ್ಛೆ ಅಂದರೆ ನಿಮಗೆ ನಿಶ್ಚಿತವಾಗಿ ಗೊತ್ತಿರುತ್ತೆ, ನಾನು ಹೀಗೆ ಮಾಡಿದರೆ ಅದು ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಬಲವಾದ ನಂಬಿಕೆ. ಅದನ್ನು ಪಡೆಯೋದು ಬಿಟ್ಟು ನೀವು ನಿಮಗೆ ಬೇರೆ ಆಪ್ಷನ್ನನ್ನು ಕೊಟ್ಟುಕೊಳ್ಳುವುದಿಲ್ಲ. ಶ್ರಮವಹಿಸಿ ಆ ಸ್ಥಾನವನ್ನು ನಾನು ಪಡೆದೇ ತೀರುತ್ತೇನೆ ಎಂಬ ಅದಮ್ಯ ವಿಶ್ವಾಸವೇ ತೀವ್ರ ಇಚ್ಛೆ. ಈ ಪುಸ್ತಕದಲ್ಲಿ ಎಡ್ವಿನ್ ಬಾರೆನ್ ಎಂಬುವರಿಗೆ ಥಾಮಸ್ ಆಲ್ವಾ ಎಡಿಸನ್ ರವರೊಟ್ಟಿಗೆ ಪಾರ್ಟ್ನರ್ ಆಗಿ ಬಿಸ್ನೆಸ್ ಮಾಡಲೇಬೇಕೆಂಬ ತೀವ್ರ ಇಚ್ಛೆಯಿತ್ತು. ಇದು ಬಾರ್ನೆಸ್ ಅವರ ಕೇವಲ ಆಸೆ ಆಗಿರಲಿಲ್ಲ, ಇದು ಅವರ ತೀವ್ರ ಇಚ್ಛೆಯಾಗಿತ್ತು. ಥಾಮಸ್ ಆಲ್ವಾ ಎಡಿಸನ್ ರವರ ಕೈ ಕೆಳಗೆ ಕೆಲಸ ಮಾಡಿದರೆ ಸಾಕೆಂಬ ಆಸೆ ಅಲ್ಲ, ಅವರೊಟ್ಟಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಕೆಲಸ ಮಾಡಬೇಕೆಂಬ ತೀವ್ರ ಹಂಬಲವಾಗಿತ್ತು. ಅವರಿಗೆ ಅದರ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು. ತಾವು ಒಂದಲ್ಲ ಒಂದು ದಿನ ಎಡಿಸನ್ ಜೊತೆಗೆ ಸೇರಿ ಬಿಸ್ನೆಸ್ ಮಾಡಿಯೇ ಮಾಡುತ್ತೇನೆಂದು ಅವರು ನಂಬಿದ್ದರು. ಬಡವರಾಗಿದ್ದ ಕಾರಣ ಬಾರ್ನೆ ಅವರಿಗೆ ಎಡಿಸನ್ ಜೊತೆ ಭೇಟಿಯಾದ ಮೊದಲನೇ ದಿನವೇ ಬಿಸ್ನೆಸ್ ಮಾಡಲು ಅವಕಾಶ ಸಿಗಲಿಲ್ಲ. ಊರಿಂದ ಬರಲು ಟ್ರೈನ್ ಟಿಕೆಟ್ಗಾಗಿ ಸಾಲ ಮಾಡಿ ಬಂದಿದ್ದ ಬರೆನ್ ರವರಿಗೂ ಅವರೊಟ್ಟಿಗೆ ಕೆಲಸ ಮಾಡಲು ದೊರೆತ ಅವಕಾಶ ಅವರಲ್ಲಿನ ತೀವ್ರ ಇಚ್ಛೆಗೆ ನೀರೆರೆಯಿತು. ಕೆಲವು ವರ್ಷ ಅವರು ಅಲ್ಲಿಯೇ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದರು. ಆದರೆ ಎಂದೂ ಅವರು ತಮ್ಮ ತೀವ್ರ ಇಚ್ಛೆಯನ್ನು ಕೊಂದು ಹಾಕಲಿಲ್ಲ. ಅಂದು ಎಡಿಸನ್ ಡಿಟೆಕ್ಟರ್ ಮಷಿನ್ ಕಂಡುಹಿಡಿದರು. ಆದರೆ ಅದಕ್ಕೆ ಮಾರ್ಕೆಟ್ನಲ್ಲಿ ಅಷ್ಟೊಂದು ಬೇಡಿಕೆ ಇಲ್ಲ, ಅದನ್ನು ಯಾರೂ ಖರೀದಿಸುವುದಿಲ್ಲ ಎಂದು ಹೇಳಿ ಎಡಿಸನ್ ರವರ ಸೇಲ್ಸ್ಮನ್ ಕೈ ಚೆಲ್ಲಿದರು. ಆ ಸಂದರ್ಭದಲ್ಲಿ ದೊರೆತ ಅವಕಾಶವನ್ನು ಬಾರೆನ್ ಬಾಚಿಕೊಂಡ. ತಾನು ಆ ಡಿಟೆಕ್ಟರ್ ಮಷಿನ್ ಅನ್ನು ಮಾರುವುದಾಗಿ ಎಡಿಸನ್ರಲ್ಲಿ ಕೇಳಿಕೊಂಡ. ಅದಕ್ಕೆ ಎಡಿಸನ್ ಸಮ್ಮತಿಸಿದರು. ನಂತರ ಬಾರೆನ್ ಅತಿ ಹೆಚ್ಚು ಡಿಟೆಕ್ಟರ್ ಮಷಿನ್ ಸೇಲ್ ಮಾಡಿ ತೋರಿಸಿದ. ಇದನ್ನು ಕಂಡ ಎಡಿಸನ್ ಇಡೀ ದೇಶದಲ್ಲಿಯೇ ಡಿಟೆಕ್ಟರ್ ಮಷಿನ್ ಮಾರುವ ಕಾಂಟ್ರಾಕ್ಟನ್ನು ಬಾರೆನ್ಗೆ ಕೊಟ್ಟರು. ಅಲ್ಲಿಂದಾಚೆ ಬಾರೆನ್ ಹಿಂತಿರುಗಿ ನೋಡಲೇ ಇಲ್ಲ. ಅವರಿಬ್ಬರು ಬಿಸ್ನೆಸ್ ಪಾರ್ಟ್ನರ್ಗಳಾಗಿಯೇ ಬಿಟ್ಟರು. ಇದು ಸಾಧ್ಯವಾದದ್ದು ಬಾರೆನ್ರಲ್ಲಿದ್ದ ಎಂದೂ ಬತ್ತದ ತೀವ್ರ ಇಚ್ಛೆಯಿಂದ. ಈ ಬುಕ್ನಲ್ಲಿ
ಹೇಳಿರುವ ಪ್ರಕಾರ ನಾವು ಏನೆಲ್ಲವನ್ನು ಯೋಚಿಸುತ್ತೇವೋ ಅದೆಲ್ಲವನ್ನು ನಮ್ಮ ಬ್ರೈನ್ ಅಟ್ರ್ಯಾಕ್ಟ್ ಮಾಡುತ್ತೆ. ನಾವೇನನ್ನು ಯೋಚಿಸುತ್ತೇವೋ ಅದೇ ಆಗುತ್ತೇವೆ. ಈ 6 ಸ್ಟೆಪ್ಗಳನ್ನು ಅನುಸರಿಸಿ ನಾವು ನಮ್ಮ ಡಿಸೈರನ್ನು ಅಚೀವ್ ಮಾಡಬಹುದು. ಸ್ಟೆಪ್ 1, ನಿಮಗೆ ಎಕ್ಸಾಕ್ಟ್ಲಿ ಏನು ಬೇಕು ಅಥವಾ ಎಷ್ಟು ಹಣ ಬೇಕು ಎಂದು ಡಿಸೈಡ್ ಮಾಡಿ. ಎಕ್ಸಾಂಪಲ್, ನನಗೆ 50 ಲಕ್ಷ ರೂಪಾಯಿ ಬೇಕು ಅಥವಾ 1 ಕೋಟಿ ರೂಪಾಯಿ ಬೇಕು, ಹೀಗೆ. ಸ್ಟೆಪ್ 2, ಡಿಸೈಡ್ ಮಾಡಿ ಅದನ್ನು ಪಡೆಯಲು ಅದರ ಬದಲಾಗಿ ನೀವೇನು ನೀಡಲು ಸಿದ್ಧರಿದ್ದೀರಿ ಎಂದು. ಎಕ್ಸಾಂಪಲ್, 1 ಕೋಟಿಗಾಗಿ ಬಿಸ್ನೆಸ್ನಲ್ಲಿ 12 ಗಂಟೆಗಿಂತ ಅಧಿಕವಾಗಿ ಕೆಲಸ ಮಾಡುತ್ತೇನೆ ಅಥವಾ ಯೂಟ್ಯೂಬ್ ವಿಡಿಯೋಸ್ಗಳನ್ನು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡುವೆ, ಹೀಗೆ. ಸ್ಟೆಪ್ 3, ಆ ಗೋಲ್ ಕಂಪ್ಲೀಟ್ ಮಾಡಲು ಒಂದು ಟೈಮ್ ಲಿಮಿಟ್ ಸೆಟ್ ಮಾಡಿ. ಒಂದು ಡೇಟ್ ಬರೆದಿಡಿ. ಆ ಡೇಟ್ ಒಳಗಾಗಿ ನಾನು 1 ಕೋಟಿ ರೂಪಾಯಿಯನ್ನು ಈ ಕೆಲಸದಲ್ಲಿ ಇಷ್ಟು ಶ್ರಮ ವಹಿಸಿ ಈ ರೀತಿಯಾಗಿ ಗಳಿಸಿಯೇ ತೀರುತ್ತೇನೆ ಎಂದು ಬರೆಯಿರಿ, ಸ್ಪಷ್ಟವಾಗಿ ಬರೆಯಿರಿ. ಸ್ಟೆಪ್ 4, ಗೋಲನ್ನು ಕಂಪ್ಲೀಟ್ ಮಾಡಲು ಒಂದು ಪ್ಲ್ಯಾನ್ ರೆಡಿ ಮಾಡಿ. ಅದರಲ್ಲಿ ಸ್ಪಷ್ಟವಾಗಿ ನೀವು ನಿಮ್ಮ ಗೋಲನ್ನು ಯಾವ ಯಾವ ಮಾರ್ಗೋಪಾಯಗಳ ಮೂಲಕ ಸಾಧಿಸಲಿದ್ದೀರಿ ಎಂದು ಬರೆಯಿರಿ. ಸಮಯಕ್ಕೆ ತಕ್ಕಂತೆ ನಿಮ್ಮ ಪ್ಲ್ಯಾನನ್ನು ಬದಲಾಯಿಸಬಹುದಾಗಿರಲಿ. ಸ್ಟೆಪ್ 5, ಒಂದು ಪೇಪರ್ ಪೆನ್ ತೆಗೆದುಕೊಂಡು ಮೇಲೆ ಹೇಳಿದ ಎಲ್ಲ ಸ್ಟೆಪ್ಸ್ಗಳನ್ನು ಒಂದೊಂದಾಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅತಿ ವಿವರವಾಗಿ ಸರಳ ರೂಪದಲ್ಲಿ ಬರೆಯಿರಿ. ಸ್ಟೆಪ್ 6, ನೀವು ಪೇಪರ್ನಲ್ಲಿ ಬರೆದ ಪ್ರತಿಯೊಂದು ವಿಷಯವನ್ನು ಪೂರ್ಣ ವಿಶ್ವಾಸ ಮತ್ತು ನಂಬಿಕೆಯಿಂದ ಭಾವುಕರಾಗಿ ಫೀಲ್ ಮಾಡಿಕೊಂಡು ಓದಿ. ಎಕ್ಸಾಂಪಲ್, ನೀವು ಅಂದುಕೊಂಡಿದ್ದೀರಿ ಅಂದುಕೊಳ್ಳಿ, ನನಗೆ 10 ಲಕ್ಷ ರೂಪಾಯಿ ಬೇಕು, ಅದು ಈ ವರ್ಷ ಮುಗಿಯುವುದರೊಳಗಾಗಿ ಬೇಕು. ಅದರ ಬದಲಾಗಿ ನಾನು ಬೆಸ್ಟ್ ಇನ್ಫಾರ್ಮೇಟಿವ್ ಮೋಟಿವೇಶ್ನಲ್ ಬುಕ್ ಸಮರಿ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಸತತವಾಗಿ ಅಪ್ಲೋಡ್ ಮಾಡುವೆ ಎಂದು. ಇದನ್ನು ನೀವು ಒಂದು ಹಾಳೆಯಲ್ಲಿ ಸ್ಪಷ್ಟವಾಗಿ ಬರೆದು ಓದಿ ಅದನ್ನು ರಿಪೀಟ್ ಮಾಡಿ. ಇದನ್ನು ಓದಿದ ನಂತರ ವಿಜುವಲೈಸ್ ಮಾಡಿಕೊಳ್ಳಿ. ನಿಮ್ಮ ಇಚ್ಛೆಯಂತೆ ನೀವು ಒಳ್ಳೆಯ ಮೋಟಿವೇಶ್ನಲ್ ಬುಕ್ ಸಮರಿ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತಿದ್ದು ಅದರಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ಹೆಚ್ಚಾಗಿ ಅದರಿಂದ ನಿಮಗೆ 10 ಲಕ್ಷ ರೂಪಾಯಿ ಈ ವರ್ಷದೊಳಗೆ ಬಂದಿರುವಂತೆ ಇಮ್ಯಾಜಿನ್ ಮಾಡಿಕೊಂಡು ಸಂತೋಷ ಪಡಬೇಕು. ಈ ವಿಧಾನವನ್ನು ಮುಂಜಾನೆ ಎದ್ದಾಗ ಮತ್ತು ರಾತ್ರಿ ಮಲಗುವ ಮೊದಲು ಮಾಡುವುದರಿಂದ ಹೆಚ್ಚು ರಿಸಲ್ಟ್ಗಳನ್ನು ಪಡೆಯಬಹುದು ಎಂದು ಈ ಪುಸ್ತಕದಲ್ಲಿ ವಿವರಿಸಲಾಗಿದೆ.